ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಹಲಸೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರುವ ಆರೋಪ ಕೇಳಿ ಬಂದಿದೆ. ನಿರ್ಮಾಣ ಹಂತದ ಕಟ್ಟಡ ತೆರವು ಮಾಡೋದಕ್ಕೆ ಬಂದ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಮನೆ ಮಾಲೀಕ ಕಿರಿಕ್ ಮಾಡಿದ್ದಾನೆ. ಕಟ್ಟಡದ ಬಳಿ ಹೈಡ್ರಾಮಾ ಮಾಡಿದ ಮಾಲೀಕ ನನ್ನನ್ನ ಸಾಯಿಸಿ ಆಮೇಲೆ ಕಟ್ಟಡ ತೆರವು ಮಾಡಿ ನಾನೊಬ್ಬನೇ ರೂಲ್ಸ್ ಬ್ರೇಕ್ ಮಾಡಿದ್ದೀನಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಇವತ್ತು ಮುಂಬೈನಿಂದ ಬೆಂಗಳೂರಿಗೆ ಆಗಮಿಸಿದರು. ಲಂಡನ್ನಲ್ಲಿ ಪ್ರಶಸ್ತಿ ಪಡೆದ ಬಳಿಕ ತವರಿಗೆ ಬಂದ ಅವರಿಗೆ ಏರ್ಪೋರ್ಟ್ನಲ್ಲಿ ಅದ್ಧೂರಿ ಸ್ವಾಗತ ಸಿಕ್ತು. ಈ ವೇಳೆ ಟಿವಿ9 ಜೊತೆ ಮಾತನಾಡಿದ ಬಾನು ಮುಷ್ತಾಕ್, ಬೂಕರ್ ಪ್ರಶಸ್ತಿ ಅಂದ್ರೆ ಏನೆಂದು ಗೊತ್ತಿರಲಿಲ್ಲ. ನನ್ನ ಕೃತಿಗಳು ಇಂಗ್ಲಿಷ್ಗೆ ಅನುವಾದ ಆಗಬೇಕೆಂಬ ಆಸೆ ಇತ್ತು. ದೀಪಾ ಭಾಸ್ತಿ ಬಹಳ ಚೆನ್ನಾಗಿ ಅನುವಾದ ಮಾಡಿ ಸ್ಪರ್ಧೆಗೆ ಕಳಿಸಿದ್ರು. ಅದು ಎಲ್ಲೆಲ್ಲೋ ಹೋಗಿ ಬೂಕರ್ ಪ್ರಶಸ್ತಿಯನ್ನ ತಂದುಕೊಟ್ಟಿದೆ ಅಂತ ಸಂತಸ ಹಂಚಿಕೊಂಡ್ರು. ಅದ್ಭುತ ಅನುಭವ ಕಣ್ರಿ, ಅದನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ತುಂಬ ಅಭಿಮಾನಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ, ನಾನು ಒಂಟಿಯಾಗಿರಲಿಲ್ಲ. ನನ್ನ ಕುಟುಂಬದ 7-8 ಸದಸ್ಯರು ನನ್ನ ಜೊತೆ ಇದ್ದರು. ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ. ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗೆ ಆಯಿತು. ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ. ತುಂಬ ಸಂತೋಷದ ವಿಷಯ. ಇಡೀ ಕರ್ನಾಟಕ ಇದೇ ಥರ ಸಂಭ್ರಮ ಪಡ್ತಾ ಇದೆ. ಮತ್ತು ಕನ್ನಡದ ಸಂಭ್ರಮ ಕೂಡ ಲಂಡನ್ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು. ಇದೇ ರೀತಿ ಸಂಭ್ರಮ ಆಯಿತು. ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಬಕ್ರೀದ್ ಹಬ್ಬಕ್ಕೆ 10 ದಿನ ಮಾತ್ರ ಬಾಕಿ ಇದೆ. ಜೂನ್ 7ಕ್ಕೆ ಬಕ್ರೀದ್ ಹಬ್ಬ ಇದ್ದು ನಗರದಲ್ಲಿ ಕುರಿ ಮೇಕೆಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ನಾನಾ ತಳಿಯ ಕುರಿ ಮೇಕೆಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಪ್ಯಾಲೇಸ್ ರಸ್ತೆ, ಜೆಸಿ ನಗರ, ಆರ್ಟಿ ನಗರದ ಬಳಿ 50ಕ್ಕೂ ಹೆಚ್ಚು ಕಡೆ ಕುರಿಗಳು ಸೇಲ್ ಆಗ್ತಾ ಇವೆ. 4 ರಿಂದ 5 ಕೋಟಿ ರೂಪಾಯಿ ವಹಿವಾಟು ನಡೆಯುವ ಸಾಧ್ಯತೆ ಇದೆ. ಸರ್, ಎಲ್ಲ ನಾಟಿ ಮರಿ ಇದು. ಎಲ್ಲ 20,000, 25,000, 15,000ರಿಂದಲೂ ಸ್ಟಾರ್ಟು. ಎಲ್ಲ ಪರವಾಗಿಲ್ಲ, ಸೇಲ್ ಆಗ್ತಾ ಇದ್ದೀವಿ. ಜನ ಬರ್ತಾ ಇದ್ದಾರೆ ಸರ್. ನಮಗೆ ತೊಂದರೆ, ಜಾಗ ಇಲ್ಲ, ಇರೋಕ್ಕೆ ತೊಂದರೆ. ಇದು ಅದೇ 15,000, 20,000, 25,000, ಒಂದು ದೊಡ್ಡದು ರೇಟು, ಚಿಕ್ಕ ರೇಟು ಈ ಥರ ಇದೆ.